ಟ್ರಾವೆಲಿಂಗ್ ಡೇಟ್ ಹತ್ರ ಬರ್ತಾ ಇದೆ. ಇನ್ನೂ ಏನೂ ಪ್ಯಾಕಿಂಗ್ ಆಗಿಲ್ಲ. ಬಟ್ಟೆ ರಾಶಿ ಹಾಕಿದ್ದೀನಿ ಬೆಡ್ ಮೇಲೆ. ನೋಡೋಣ ಹೇಗಾಗತ್ತೆ ಅಂತ. ನಾನು ಹೋಗ್ತಾ ಇರೋ ಜಾಗ ಸಿಕ್ಕಾಪಡೆ ಶೆಕೆ, ಸಿಕ್ಕಾಪಡೆ ಹ್ಯೂಮಿಡಿಟಿ, ಇಮೋಷನಲ್ ಕನೆಕ್ಟಿವಿಟಿ ಇರೋದ್ರದ್ದೊಂದು ಕೆಲಸ. ತುಂಬ ಟೈಮ್ ಬೇಕಾಗುತ್ತೆ. ಇಟ್ ಹ್ಯಾಸ್ ಲಾಟ್ ಆಫ್ ಮೆಮೊರೀಸ್ ಆ್ಯಂಡ್ ಒಂದು ಹೇಳೋಕ್ಕೆ ಆಗ್ತಾ ಇಲ್ಲ, ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆ ಥರ ಸಿಚುವೇಶನಲ್ಲಿದ್ದೀನಿ. Emotional, damn it! I'll show you how to travel live. Simple idea ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೊದಲೇ ಯಾವ್ದಾದ್ರು ಟೆಂಪಲ್ ವಿಸಿಟ್ ಬಂದರೆ ನಾನು ಬ್ಯಾಗಲ್ಲಿ ಒಂದು ಸ್ಕರ್ಟ್ ಇಟ್ಕೊಂಡಿರ್ತೀನಿ, ಒಂದು ಶಾಲ್ ಇಟ್ಕೊಂಡಿರ್ತೀನಿ. ಹೆಲೋ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಟ್ರಾವೆಲಿಂಗ್ ಡೇಟ್ ಹತ್ರ ಬರ್ತಾ ಇದೆ. ಇನ್ನೂ ಏನೂ ಪ್ಯಾಕಿಂಗ್ ಆಗಿಲ್ಲ. ಟು ಲಿಸ್ಟ್ ಬರಿತಾ ಇದ್ದೀನಿ. ಲಿಸ್ಟ್ ಹನುಮಂತನ ಮಾಲ್ ಹತ್ರ ಬೆಳೀತಾ ಇದೆ. ಬಟ್ ಎಲ್ಲ ಕೆಲಸಗಳು ಪುಸ್ತಕ ಹೋಗ್ತಾ ಇದೆ. ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಕೆಲವೊಮ್ಮೆ ಹಾಗಾಗುತ್ತೆ. ಒಂದು ದೊಡ್ಡ ಬ್ಯಾಗ್ ಇಟ್ಕೊಳ್ಳೋ ಅಥವಾ 2 ಸಣ್ಣ ಬ್ಯಾಗ್ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಟ್ಟೆ ರಾಶಿ ಹಾಕಿದ್ದೀನಿ ಬೆಡ್ ಮೇಲೆ. ನೋಡೋಣ ಹೇಗಾಗುತ್ತೆ ಅಂತ. ಜನ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಎಲ್ಲಿ ಹೋಗ್ತಾರೆ? ಹಿಲ್ ಸ್ಟೇಷನ್ಗೆ ಹೋಗ್ತಾರೆ ಅಥವಾ ಹಿಮ ಬೀಳೋ ಕಡೆ ಹೋಗ್ತಾರೆ. ನಾನು ಹೋಗ್ತಾ ಇರೋ ಜಾಗ ಸಿಕ್ಕಾಪಡೆ ಶೆಕೆ, ಸಿಕ್ಕಾಪಡೆ ಹ್ಯೂಮಿಡಿಟಿ. ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ನಾನು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಸೊ ನನ್ನ ಎಲ್ಲ ಕಾನ್ಸಂಟ್ರೇಷನ್ ಆ ಕೆಲಸದ ಮೇಲೆ ಇರೋದ್ರಿಂದ ಬಾಕಿ ಎಲ್ಲ ಕೆಲಸಗಳು ಹಿಂದುಳಿತಾ ಇದೆ. ಹೇಳ್ತೀನಿ ಏನು ಕೆಲಸ, ಯಾವ ಥರ ಮಾಡ್ತಾ ಇದ್ದೀನಿ. ಇಟ್ಸ್ ಮೋರ್ ಆಫ್ ಅನ್ ಎಮೋಷನಲ್ ಕನೆಕ್ಟಿವಿಟಿ ಇರೋದ್ರದ್ದೊಂದು ಕೆಲಸ. ತುಂಬ ಟೈಮ್ ಬೇಕಾಗುತ್ತೆ. ಇಟ್ ಹ್ಯಾಸ್ ಲಾಟ್ ಆಫ್ ಮೆಮೊರೀಸ್ ಆ್ಯಂಡ್ ಒಂದು ಹೇಳೋಕ್ಕೆ ಆಗ್ತಾ ಇಲ್ಲ, ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆ ಥರ ಸಿಚುವೇಶನಲ್ಲಿದ್ದೀನಿ. ಸೊ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಾನು ನೆಮ್ಮದಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಯಾಕೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಆ ಟ್ರಾವೆಲಿಂಗಿಂದಲೇ ನನಗೆ ಅದೊಂದು ಸಿಚುವೇಶನಿಂದ ಆಚೆ ಬರೋಕ್ಕೆ ಆಗ್ತದೆ. ಅದನ್ನು ಸಾರ್ಟ್ ಔಟ್ ಫಸ್ಟ್ ಮಾಡಿಕೊಂಡು ಆಮೇಲೆ ನಾನು ಪೀಸ್ಫುಲ್ಲಾಗಿ ಟ್ರಾವೆಲ್ ಮಾಡ್ಬೋದು. ಮಚ್ ಡಿಸರ್ವಿಂಗ್ ಬ್ರೇಕ್ ಫಾರ್ ಮೀ. ನೋಡೋಣ. ಹಲೋ. ಸೊ ಫೈನಲಿ ನಾನು ಎಲ್ಲ ಥಿಂಗ್ಸ್ನ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನೌ ಐಲ್ ಶೋ ಯು ಹೌ ಟು ಟ್ರಾವೆಲ್ ಲೈವ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಾನು 1 ವೀಕ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಎಲ್ಲ ಸಾಮಾನು ತೊಗೊಂಡಿದ್ದೀನಿ, ಹೇಗೆ ಲೈಟಾಗಿ ಟ್ರಾವೆಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಲೈಟಾಗಿ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಸೊ ಇದೊಂದು ಟಿಪ್ನ ನೀವು ಫಾಲೋ ಮಾಡಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ನೀವು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ಇದು ಹಿಡಿಸೋ ಥರ ಬ್ಯಾಗ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಟ್ರಾವೆಲ್ ಲೈಟ್ ಆಗಲ್ಲ. ವಿಲ್ ಎಂಡ್ ಅಪ್ ವಿತ್ ಅ ವೆರಿ ಬಿಗ್ ಬ್ಯಾಗ್. ಅದ್ರ ಬದಲು ಫಸ್ಟ್ ಒಂದು ಸ್ಮಾಲ್ ಬ್ಯಾಗ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡು ಆಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಪ್ಯಾಕ್ ಮಾಡೋದ್ರಲ್ಲಿ ನಮ್ಮ ಫೋಕಸ್ ಹೋಗುತ್ತೆ. ಸೊ ಇದನ್ನು ಫಾಲೋ ಮಾಡಿ. ಸೊ ಯು ಕ್ಯಾನ್ ಈಸಿಲಿ ಟ್ರಾವೆಲ್ ವಿತ್ ಮಿನಿಮಮ್ ಥಿಂಗ್ಸ್. ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್. ಆ್ಯಸ್ ಐ ಟೋಲ್ಡ್ ಯು, ನಾನು 1 ವೀಕ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಟ್ ಆ್ಯಂಡ್ ವೆರಿ ಹ್ಯೂಮಿಡ್ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇವೆಲ್ಲ ಥಿಂಗ್ಸು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ದರ್ ಇಸ್ ಒನ್ ಮೋರ್ ಬೆನಿಫಿಟ್ ಆಫ್ ಪ್ಯಾಕಿಂಗ್ ಥಿಂಗ್ಸ್ ಕ್ವೈಟ್ ಅರ್ಲಿ. ಲೈಕ್ ಇವಾಗ ನೀವು ಒಂದು ವಾರದ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅಲ್ಲೊಂದು ಅಡ್ವಾಂಟೇಜ್ ಇದೆ. ಇನ್ನೊಂದು ವೀಕ್ ಏನು ಟೈಮ್ ಇರುತ್ತೆ ಅದರೊಳಗೆ ನೀವು ಯಾವ ಸಾಮಾನು ಬೇಕೋ ಅದನ್ನ ಇಟ್ಕೋಬೋದು. ಬೇಡ ಅಂತ ಅನಿಸ್ತಾ ಇರುತ್ತೆ, ಇನ್ನೂ ಫಿಲ್ಟರ್ ಔಟ್ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ, ಆ ಥಿಂಗ್ಸ್ನೆಲ್ಲ ನೀವು ವಾಪಸ್ ತೆಕ್ಕೋಬೋದು. ಅಥವಾ ಇನ್ನೇನಾದ್ರು ಅಡಿಷನ್ ಇರುತ್ತೆ, ರೀಪ್ಲೇಸ್ಮೆಂಟ್ಸ್ ಇರುತ್ತೆ, ಅದೆಲ್ಲದೂ ಮಾಡೋಕ್ಕೆ ನಿಮಗೆ ಎನಫ್ ಸಫಿಷಿಯೆಂಟ್ ಟೈಮ್ ಸಹ ಇರುತ್ತೆ. ಸೊ ಆಲ್ವೇಸ್ ಪ್ಯಾಕ್ ವೆಲ್ ಇನ್ ಅಡ್ವಾನ್ಸ್. ಆಗ ಮತ್ತು ಈ ಥರ ಒಂದು ಚೆಕ್ ಲಿಸ್ಟ್ನ ನೀವು ಮಾಡ್ಕೋಬೋದು. ನಾನು ಆಗ ಹೇಳಿದೆ, ನಾನು ಟು ಡೂ ಲಿಸ್ಟ್ ಮಾಡ್ತಾನೆ ಇರ್ತೀನಿ. ಸೋ ಮೆನಿ ಬುಕ್ಸ್ ಐ ಹ್ಯಾವ್ ಫಾರ್ ಈಚ್ ಟಾಸ್ಕ್. ಸೊ ಈ ಥರ ಚೆಕ್ ಲಿಸ್ಟ್ ಮಾಡಿಕೊಂಡು ಯಾವುದಾದ್ಮೇಲೆ ಯಾವುದು ಏನೇನು ಬೇಕು. ಬಿಕಾಸ್ ನಾವೇನೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ. ಸೊ ಸಡನ್ನಾಗಿ ಏನೋ ನೆನಪಾಗುತ್ತೆ, ನಾವು ಸೀಸರ್ ಇಟ್ಕೋಬೇಕು. ಸೊ ವೈ ಡೋಂಟ್ ಯು ರೈಟ್ ಇಟ್ ಡೌನ್? ಬರ್ಕೊಂಡು ಓಕೆ ಮೆಡಿಸಿನ್ಸ್ ಬರ್ಕೊಳ್ಳಿ, ಇನ್ನೇನು ಬೇಕು. ಹಾಗೆ ಬರೀತಾ ಹೋದಾಗ ಒಂದ್ಸಲ ಚೆಕ್ ಲಿಸ್ಟ್ನ ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಎಲ್ಲದು ಕವರ್ ಆಗೋಗುತ್ತೆ. ಸೊ ಇವಾಗ ಲೆಟ್ಸ್ ಗೋ ಟು ದಿಸ್. ಓಕೆ, ನಾನು ಆಲ್ರೆಡಿ ಹೇಳಿದೆ ಇಟ್ಸ್ ಅ 1 ವೀಕ್ ಟ್ರಾವೆಲ್ ಪ್ಲ್ಯಾನ್ ಅಂತ. ನಾನು ಸಾರಿ ಆಗಿರ್ಬೋದು, ಸಲ್ವಾರ್ ಕಮೀಸ್, ದುಪಟ್ಟ, ಆಲ್ ದೋಸ್ ಥಿಂಗ್ಸ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಒಂದು ಸ್ಮಾಲ್ ಟ್ರಾಲಿ ಬ್ಯಾಗಲ್ಲಿ ನನಗೆಲ್ಲ ಥಿಂಗ್ಸ್ ಫಿಟ್ ಆಗಬೇಕು. ಆ್ಯಂಡ್ ಸ್ಮಾಲ್ ಟ್ರಾಲಿ ಬ್ಯಾಗ್ ಆ್ಯಂಡ್ ಒಂದು ಡಫಲ್ ಬ್ಯಾಗ್ನ ಇಟ್ಕೊತಾ ಇದ್ದೀನಿ. ಅದನ್ನ ನಾನು ಎರಡನ್ನೂ ಚೆಕ್ ಇನ್ ಮಾಡಿಬಿಡ್ತೀನಿ. ಸೊ ಕ್ಯಾಬಿನ್ ಬ್ಯಾಗ್ ಬಂದು ಒಂದು ಸ್ಮಾಲ್ ಬ್ಯಾಗ್ನ ಇಟ್ಕೋತೀನಿ. ದಟ್ ಐಲ್ ಶೋ ಯು ವಾಟ್ ಐ ಆಮ್ ಕ್ಯಾರಿಂಗ್. ಓಕೆ, ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಿನಿಮಮ್ ಬಟ್ಟೆ, ಸಿನ್ಸ್ ಇಟ್ ಇಸ್ ವೆರಿ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಆಗಿರೋದ್ರಿಂದ ಒಂದು 3 ಶಾರ್ಟ್ಸ್ ಇಟ್ಕೊತಾ ಇದ್ದೀನಿ. 3-4 ಶಾರ್ಟ್ಸ್ ಇಟ್ಕೊಂಡು ಅದ್ರ ಡಬಲ್ ಆಗೋಷ್ಟು ಶರ್ಟ್ನ ಇಟ್ಕೋತೀನಿ. ಬಿಕಾಸ್ ಸ್ವೆಟಿಂಗ್ ಆಗ್ತಾ ಇರುತ್ತೆ, ವಿ ಹ್ಯಾವ್ ಟು ಚೇಂಜ್, ಸ್ವಲ್ಪ ಫ್ರೆಶ್ ಆಗಿರಬೇಕಾಗತ್ತೆ. ಓಕೆ, ನಿಮ್ಮದು ಶಾರ್ಟ್ಸ್ ಅಥವಾ ಪ್ಯಾಂಟ್ನ 1-2 ಇಟ್ಕೊಂಡ್ರು ನೋಬಡಿ ವಿಲ್ ನೋಟಿಸ್ ಅನ್ಲೆಸ್ ಯು ಫೀಲ್ ಓಕೆ ಚೇಂಜ್ ಮಾಡೋಣ ಅನ್ನೋ ತನಕ ಆ ಥರ ಇಟ್ಕೊಳ್ಳಿ. ಬಟ್ ಟಾಪ್ನ ನೀವು ಚೇಂಜ್ ಮಾಡ್ತಾ ಇರಿ, ಬಿಕಾಸ್ ನಿಮಗೇನೆ ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ. ಸೊ ನಾನು ಒಂದು 3-4 ಶಾರ್ಟ್ಸ್ನ ಇಟ್ಕೊಂಡು ಒಂದು 8 ಟಾಪ್ಸ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹೋಗ್ತಾ ಬರ್ತಾ ಟ್ರಾವೆಲಿಂಗ್ಗೆ ನಿಮಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ, ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ, ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ, ಅದಕ್ಕೆ ರಿಲೆವೆಂಟ್ ಕಂಫರ್ಟೇಬಲ್ ಕ್ಲೋತಲ್ಲಿ ನೀವು ಇರಬೇಕಾಗತ್ತೆ. ಸೊ ಅದು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಟೇಕಿಂಗ್ ಸಮ್
ಲೈಕ್ ಶಾರ್ಟ್ಸ್ ಕಾರ್ಗೋಸ್ ಆ ಥರ ತೊಗೊಂಡ್ರೆ ಅದಕ್ಕೆ 2 ಟಾಪ್ನ ಇಟ್ಕೊಳ್ಳಿ. ಹೋಗೋಕ್ಕೆ ಒಂದು, ಬರೋಕ್ಕೊಂದು, ವಿತ್ ಸೇಮ್ ಬಾಟಮ್ ವೇರ್ನ ನೀವು ಇಟ್ಕೋಬೋದು. ಸೊ ಆಮೇಲೆ ಎಸ್ ಅಫ್ಕೋರ್ಸ್ ನೈಟ್ ವೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫುಲ್ ಡೇ ಸೈಟ್ ಸೀನ್ ಮಾಡ್ಕೊಂಡು ಮನೆಗೆ ಬಂದಿರ್ತೀರ, ರೂಮಿಗೆ ಬಂದಿರ್ತೀರ, ನೈಟ್ ರಿಲ್ಯಾಕ್ಸ್ ಆಗಬೇಕು. ಒಂದು ಶವರ್ ತೊಗೊಂಡಾದ್ಮೇಲೆ ಕಂಫರ್ಟೇಬಲ್ ಕ್ಲೋದಲ್ಲಿ ಇದ್ದರೆ ಯು ಫೀಲ್ ಗುಡ್ ಆ್ಯಂಡ್ ಟೈರ್ಡ್ನೆಸ್ಸು ಹೋಗುತ್ತೆ. ಸೊ ಅದಕ್ಕೆ ಒಂದು 2 ನೈಟ್ ವೇರ್ಸ್ ಇದ್ದರೆ ಸಾಕು. ಬಿಕಾಸ್ AC ಇರುತ್ತೆ ಯೂಶಲಿ, ಸೊ ಯು ಕ್ಯಾನ್ ಸ್ವಿಚ್ ಆನ್ AC ಜಸ್ಟ್ ರಿಲ್ಯಾಕ್ಸೆಡ್ ರೂಮ್. ಓಕೆ, ಸೊ ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ದ ಟವಲ್ಸ್, ಎಸ್ಪೆಷಲಿ ವೆನ್ ಯು ಆರ್ ಟ್ರಾವೆಲಿಂಗ್. ಇಫ್ ಇಟ್ ಆಲ್ ಇಟ್ಸ್ ಲೈಕ್ ವಿಂಟರ್ ಆದ್ರೂ ಬೇರೆ ಯಾವ ವೆದರ್ ಆದ್ರೂ ಮಸ್ಲಿನ್ ಟವಲ್ಸ್ನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ತಿನ್ ಇರುತ್ತೆ ಆ್ಯಂಡ್ ಇಟ್ ಡ್ರೈಸ್ ವೆರಿ ಕ್ವಿಕ್ಲಿ. ಸೊ ನಿಮ್ಮ ಬಿಸಿಲಲ್ಲಿ ಒಣಗಾಕ್ಬೋದು ಅಥವಾ ಟ್ರಾವೆಲಿಂಗಲ್ಲಿ ಎಲ್ಲಿ ಬೇಕಾದರೂ ಒಣಗಾಕ್ಬೋದು. ಸೊ ಒಂದು 3 ಟವಲ್ಸ್ನ ಇಟ್ಕೊಳ್ಳಿ. ಈ ಥರ ತೆಳು ಟವಲ್ಸ್ ಬರುತ್ತೆ. ಸೊ ಇದು ತುಂಬ ಜಾಗನೂ ತೊಗೊಳ್ಳಲ್ಲ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಇಟ್ ಇಸ್ ವೆರಿ ಈಸಿ ಟು ಕ್ಯಾರಿ ಆಲ್ಸೋ. ಒಂದು 3 ಟವಲಾರು ಇಟ್ಕೊಳ್ಳಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ವೆಟ್ ವೈಪ್ಸ್ನ ತುಂಬ ತೊಗೊಂಡು ಹೋಗೋದನ್ನ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಅದು ಯೂಸ್ ಆ್ಯಂಡ್ ಥ್ರೋ ಆಗುತ್ತೆ, ಸಸ್ಟೈನಬಿಲಿಟಿ ಬರಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ಸ್ ಲೈಕ್ ವೆರಿ ಎಮರ್ಜೆನ್ಸಿ ಐ ಡೋಂಟ್ ಯೂಸ್ ವೆಟ್ ವೈಪ್ಸ್. ಸೊ ಇನ್ಸ್ಟೆಡ್ ಐ ಕ್ಯಾರಿ ಕರ್ಚೀಫ್ಸ್. ಈ ಕರ್ಚೀಫ್ಸು ಅಷ್ಟೇ, ನೀವು ಸ್ನಾನ ಮಾಡಬೇಕಾದ್ರೆ ನಿಮ್ಮದು ಬಾಡಿ ವಾಶ್ ಏನಿರುತ್ತೆ ಅದರಲ್ಲೇ ಹಚ್ಚಿಬಿಟ್ಟು ತೊಳೆದ್ಬಿಡ್ಬೋದು. ಹಾಗೆ ಬೇಗ ವೆರಿ ಕ್ವಿಕ್ಲಿ ಇಟ್ ಗೆಟ್ಸ್ ಡ್ರೈಡ್ ಆಲ್ಸೋ. ಸೊ ಅದರಿಂದ ನೀವು ಕರ್ಚೀಫ್ಸ್ನ ಕ್ಯಾರಿ ಮಾಡ್ಬೋದು, 1 ಡಜನ್ನೇ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಎಸ್, ಬಿಫೋರ್ ಯು ಯೂಸ್ ದೀಸ್ ಕರ್ಚೀಫ್ಸ್ ಪ್ಲೀಸ್ ಅದನ್ನು ವಾಶ್ ಮಾಡಿ. ಸೊ ದಟ್ ಸ್ಟಾರ್ಚ್ ಏನಿದೆ ಅದು ಹೋಗುತ್ತೆ. ಆಮೇಲೆ ಯೂಸ್ ಮಾಡೋದ್ರಿಂದ ಇದು ಸಾಫ್ಟ್ ಆಗಿ ಇರುತ್ತೆ. ಸೊ ಕರ್ಚೀಫ್ಸ್ ಆಯಿತು. ಆಲ್ ರೈಟ್, ದೆನ್ ವಾಟ್ ಎಲ್ಸ್ ಐ ಹ್ಯಾವ್? ಓಕೆ, ನಾನು ಆಲ್ರೆಡಿ ಹೇಳಿದೆ ಸೈಟ್ ಸೀಯಿಂಗ್ ಅಂದರೆ ಒಂದಿರುತ್ತೆ, ವೆಕೇಷನ್ಸ್ ಹೋಗ್ತೀವಿ, ಸೈಟ್ ಸೀಯಿಂಗ್ ಇರುತ್ತೆ. ಸೋ ಮೆನಿ ಪ್ಲೇಸಸ್ ವಿಲ್ ಬಿ ಇನ್ ಆ್ಯಂಡ್ ತುಂಬ ಥರ ಜನಗಳು ಸಿಗ್ತಾರೆ, ತುಂಬ ಪ್ಲೇಸಸ್ ಬೇರೆ ಥರ ಸಿಗ್ತಾ ಹೋಗುತ್ತೆ. ಎಸ್, ನಮ್ಮದು ವೆಕೇಷನ್ ಒಳ್ಳೊಳ್ಳೆ ಫೋಟೋಸ್ ತಗೊಂತಾ ಇರ್ತೀವಿ, ನಾವು ಚೆನ್ನಾಗಿ ಕಾಣಬೇಕು. ಹೌದು, ನಾವು ಕಂಫರ್ಟಬಲ್ ಕ್ಲೋತಲ್ಲಿ ಇರ್ತೀವಿ, ಟ್ರೆಂಡಿ ಕ್ಲೋದಲ್ಲಿ ಇರ್ತೀವಿ, ಬೇರೆ ಥರ ಕ್ಲೋದಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಇಫ್ ಎಟ್ ಆಲ್ ನಿಮ್ಮದು ಒಂದು ಈಗ ಬೀಚ್ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಟ್ರೆಕಿಂಗ್ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅದ್ರ ಮಧ್ಯೆ ಒಂದು ಟೆಂಪಲ್ ವಿಸಿಟು ಸಹ ಬರುತ್ತೆ ಅಂತ ಅನ್ಕೊಳ್ಳಿ. ಬಟ್ ವಿ ಹ್ಯಾವ್ ಟು ಫಾಲೋ ದ ಡೆಕೋರಮ್ ದೇ. ಸೊ ಅದಕ್ಕೆ ಏನು ಮಾಡಿ ಅಂದರೆ ರ್ಯಾಪ್ ಅರೌಂಡ್ ಸ್ಕರ್ಟ್ಸ್ ಅಥವಾ ಸ್ಕರ್ಟ್ ಅದನ್ನ ಕ್ಯಾರಿ ಮಾಡಿಬಿಟ್ರೆ. ಸೊ ನಾನು ಇಲ್ಲಿ ಹಾಗೆ ಮಾಡಿದ್ದೀನಿ. ಇನ್ ಕೇಸ್ ಮಧ್ಯದಲ್ಲಿ ಯಾವ್ದಾದ್ರು ಟೆಂಪಲ್ ವಿಸಿಟ್ ಬಂದರೆ ನಾನು ಬ್ಯಾಗಲ್ಲಿ ಒಂದು ಸ್ಕರ್ಟ್ ಇಟ್ಕೊಂಡಿರ್ತೀನಿ, ಒಂದು ಶಾಲ್ ಇಟ್ಕೊಂಡಿರ್ತೀನಿ. ಸೊ ಈ ಥರ ಇಟ್ಕೊಳ್ಳೋದ್ರಿಂದ ನೀವು ಇಮಿಡಿಯೇಟಾಗಿ ಕಾರಲ್ಲಿ ಇರೋ ಸೈಡಲ್ಲಿ ಇರೋದು ಹಾಗೆ ಸ್ಕರ್ಟ್ನ ನಿಮ್ಮ ಶಾರ್ಟ್ಸ್ ಮೇಲೆ, ಪ್ಯಾಂಟ್ ಮೇಲೆ ನೀವು ಹಾಕಿಬಿಟ್ಟು ಒಂದು ಶಾಲ್ ಥರ ಇರೋದನ್ನ ದುಪ್ಪಟ್ಟನ ಕ್ಯಾರಿ ಮಾಡಿದ್ರೆ ಅಥವಾ ಸ್ಟೋನ್ನ ಕ್ಯಾರಿ ಮಾಡಿದ್ರೆ ಅದನ್ನ ಹಾಕೊಬೋದು. ಸೊ ದಟ್ ವಿಲ್ ಮೇಂಟೈನ್ ದ ಡೆಕೋರಮ್ ಆಫ್ ದ ಪ್ಲೇಸ್ ಆಲ್ಸೋ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ಸಲ್ಲಿ ಅಥವಾ ನೀಲ್ ಆ್ಯಂಡ್ ಡ್ರೆಸ್ಸಲ್ಲಿ ಆ್ಯಂಡ್ ಬೇರೆ ಥರದ್ದು ಸ್ವಲ್ಪ ರಿವೀಲಿಂಗ್ ಟೈಪ್ಸ್, ಯು ನೋ ವಾಟ್ ಐ ಮೀನ್ ರೈಟ್? ಅದರಲ್ಲ ದೇವಸ್ಥಾನಕ್ಕೆ ಅಥವಾ ಟೆಂಪಲ್, ಎನಿ ಟೆಂಪಲ್ ಫಾರ್ ದಟ್ ಮ್ಯಾಟರ್ ಹೋಗದೆ ಇರೋದು ಒಳ್ಳೆಯದು. ಆಲ್ ರೈಟ್, ಸೊ ನೆಕ್ಸ್ಟ್, ಸೊ ನಾನು ಡೈಲಿ ವೇರ್ ಬಗ್ಗೆ ಹೇಳಿದೆ, ನೈಟ್ ವೇರ್ ಬಗ್ಗೆ ಹೇಳಿದೆ, ಟವೆಲ್ಸ್ ಬಗ್ಗೆ ಹೇಳಿದೆ, ಕರ್ಚೀಫ್ ಬಗ್ಗೆ ಹೇಳಿದೆ. ಆ್ಯಂಡ್ ಕ್ವಿಕ್ಲಿ ಹೌ ಯು ಕ್ಯಾನ್ ಚೇಂಜ್ ಟು ಸಮ್ ಕಂಫರ್ಟೇಬಲ್ ಆ್ಯಂಡ್ ಮಾಡೆಸ್ಟ್ ಡ್ರೆಸ್ಸಲ್ಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ಕೀಪ್ ಒನ್ ಬ್ಯಾಗ್. ಈ ಥರ ಅದರಲ್ಲಿ ನಿಮ್ಮ ಇನ್ನರ್ ವೇರ್ಸ್ ಆಗಿರ್ಬೋದು ಅಥವಾ ಇನ್ನು ಸ್ಯಾನಿಟರಿ ವೇರ್ ಪ್ರಾಡಕ್ಟ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಯು ಕ್ಯಾನ್ ಕೀಪ್ ಎವ್ರಿಥಿಂಗ್ ಇನ್ ಒನ್ ಬ್ಯಾಗ್ ಸೊ ದಟ್ ಇಟ್ ಇಸ್ ಲೈಕ್ ಈಸಿಲಿ ಅವೈಲೇಬಲ್ ಟು ಯು ಆ್ಯಂಡ್ ಇಟ್ ವೋಂಟ್ ಗೆಟ್ ಮಿಕ್ಸ್ಡ್ ವಿತ್ ಅದರ್ ಥಿಂಗ್ಸ್. ಓಕೆ, ಬಿಕಾಸ್ ಏನಾಗುತ್ತೆ ಅಂದರೆ ಟ್ರಾವೆಲ್ ಲೈಟ್ ಅಂದಾಗ ಒಂದೇ ಬ್ಯಾಗ್ ಇರುತ್ತೆ. ಸೊ ಆಫ್ಟರ್ ಒನ್ಸ್ ಯು ಯೂಸ್ ದ ಥಿಂಗ್ಸ್ ಅದನ್ನ ಏನು ಮಾಡ್ತೀರಾ, ಯು ಡೋಂಟ್ ಹ್ಯಾವ್ ಎನಫ್ ಟೈಮ್ ಟು ವಾಶ್ ದೋಸ್ ಥಿಂಗ್ಸ್ ಆಲ್ಸೋ. ಆಗ ಏನು ಮಾಡೋದು ಅನ್ಸಿರುತ್ತೆ, ನೀವು ಎಸ್ ಯು ಮೈಟ್ ರ್ಯಾಪ್ ಇಟ್ ಅಪ್ ಯಾವುದೋ ಒಂದು ಬ್ಯಾಗಲ್ಲಿ ಕಟ್ಟಿ ಇಡ್ತೀರಾ ಅಂದ್ರೂ ಎಲ್ಲ ಒಂದೇ ಬ್ಯಾಗಲ್ಲಿ ಇರೋದ್ರಿಂದ ಸೊ ಬೆಟರ್ ಟು ಕೀಪ್ ಆಲ್ ದೀಸ್ ಇನ್ನರ್ ವೇರ್ಸ್ ಇನ್ ಒನ್ ಸಪ್ರೇಟ್ ಬ್ಯಾಗ್ ಆಲ್ ಟುಗೆದರ್. ರೈಟ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಯ್ಲೆಟ್ರೀಸ್. ಸೊ ಟಾಯ್ಲೆಟ್ರೀಸ್ ಎಲ್ಲ ಏನು ಮಾಡೋದು ಅಂದರೆ, ಸೊ ನಾನು ಈ ಥರ ಟಾಯ್ಲೆಟ್ರೀಸ್ನ ಒಂದು ಕಿಟ್ ಇಟ್ಕೊಂಡಿದ್ದೀನಿ. ಸೊ ಅವಾಯ್ಡ್ ಯೂಸಿಂಗ್ ಬ್ಯಾಗ್ಸ್ ಹಿಯರ್ ಆಲ್ಸೋ. ಸೊ ನೀವು ಒಂದು ಬ್ಯಾಗ್ನ ಕ್ಯಾರಿ ಮಾಡಿ ಅದರೊಳಗೆ ಟಾಯ್ಲೆಟ್ರೀಸ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆ ಬ್ಯಾಗ್ಗೆ ಒಂದು ಎನಫ್ ಸ್ಪೇಸ್ ಬೇಕಾಗುತ್ತೆ ಬ್ಯಾಗಲ್ಲಿ. ಸೊ ನಿಮ್ಮ ಬ್ಯಾಗ್ ಆಲ್ರೆಡಿ ಚಿಕ್ಕಿರೋದ್ರಿಂದ ಸೊ ಇನ್ನೊಂದು ಬ್ಯಾಗಲ್ಲಿ ಟಾಯ್ಲೆಟ್ರೀಸ್ ಹಾಕಿ ಅದನ್ನ ನೀವು ಇನ್ಸೈಡ್ ಕ್ಯಾರಿ ಮಾಡ್ತೀರಾ ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಸ್ಪೇಸ್. ಅದ್ರ ಬದಲು ಈ ಥರ ಪ್ಲಾಸ್ಟಿಕ್ ಕವರ್ ಬರುತ್ತೆ ಸುಮಾರಲ್ಲ. ಇವಾಗ ನೀವು ಟಾಪ್ಸು ಬೇರೆ ಥರ ಬರುತ್ತೆ ಕವರು, ಈ ಥರ ಓಪನ್ ಕ್ಲೋಸ್ ಬಟನ್ ಟೈಪ್ ಇರೋದು ಕವರ್ಸ್ಗಳು ಬರುತ್ತೆ. ವೈ ಡೋಂಟ್ ಯು ರೀಯೂಸ್ ಸಚ್ ಥಿಂಗ್ಸ್? ಸೊ ಪ್ಲಾಸ್ಟಿಕ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಇದು ಸ್ಪಿಲ್ ಆದ್ರೂ ಒಳಗಡೆ ಇರುತ್ತೆ, ಔಟ್ಸೈಡ್ ಬರಲ್ಲ. ಓಕೆ, ನಿಮ್ಮ ಬ್ಯಾಗು ಗಲೀಜಾಗಲ್ಲ. ಸೊ ನಾನು ಇದು ಒಂದು ಡಿಯೋಡ್ರೆಂಟ್ ಆರ್ ವಾಟ್ ಎವರ್ ಇಟ್ಕೊಂಡಿದ್ದೀನಿ. ಆಮೇಲೆ ಟೂತ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಸ್ಮಾಲ್ ಟೂತ್ ಪೇಸ್ಟ್ ನಿಮಗೆ 1 ವೀಕ್ ಆಗೋಷ್ಟೇ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಶಾಂಪೂಸ್ ಆರ್ ಯೂಶಲಿ ನೀವು ಹೋಟೆಲ್ಗೆ ಹೋದಾಗ ಏನು ಕೊಡ್ತಾರೆ ಇಟ್ಟಿರ್ತಾರೆ, ಮೇ ಬಿ ಇಟ್ಟಿರ್ಬೋದು, ಇಟ್ಟಿದ್ದೇನೂ ಇರ್ಬೋದು. ಸೊ ಬೆಟರ್ ಟು ಕ್ಯಾರಿ ಯುವರ್ ಓನ್ ಇಫ್ ಯು ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇಟ್. ಅಥವಾ ನೀವು ಹೋಟೆಲ್ಸಲ್ಲಿ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ರೂಮ್ಸಿಂದ ಕಲೆಕ್ಟ್ ಮಾಡ್ಕೊಂಡಿರೋ ಥಿಂಗ್ಸ್ನು ಈ ಟೈಮಿಗೆ ನಿಮಗೆ ಚೆನ್ನಾಗಿ ಯೂಸಿಗೆ ಬರುತ್ತೆ. ಅದನ್ನು ಕ್ಯಾರಿ ಮಾಡಿ ಅಲ್ಲೇ ಯೂಸ್ ಮಾಡಿಬಿಟ್ಟು ಅಲ್ಲೇ ಡಿಸ್ಕಾರ್ಡು ಮಾಡ್ಬಾರ್ದು.